ಮನೆಯಲ್ಲಿ ದುಡ್ಡು ನಿಲ್ಲದೆ ಹೋಗುವುದು, ಹಣ ಉಳಿಯದೆ ಹೋಗುವುದು ಹಲವಾರು ಕಾರಣಗಳಿಂದ ಆಗಬಹುದು. ಇದು ಕೇವಲ ಅದೃಷ್ಟ ಅಥವಾ ವಾಸ್ತು ಮಾತ್ರವಲ್ಲ, ನಮ್ಮ ನಡೆನುಡಿಗಳು ಮತ್ತು ಹಣಕಾಸಿನ ಶಿಸ್ತಿಗೂ ಸಂಬಂಧಿಸಿದೆ. ಇಲ್ಲಿವೆ ಮುಖ್ಯ ಕಾರಣಗಳು. ಮನೆಯಲ್ಲಿ ದುಡ್ಡು ನಿಲ್ಲದಿರಲು ಕಾರಣಗಳು. 1. ಖರ್ಚಿನ ನಿಯಂತ್ರಣ ಇಲ್ಲದಿರುವುದು. ಎಷ್ಟು ಬರುತ್ತದೆ ಎಂಬುದಕ್ಕಿಂತ ಹೆಚ್ಚು ಖರ್ಚು ಮಾಡಿದರೆ ಹಣ ಉಳಿಯುವುದಿಲ್ಲ, ಅನಗತ್ಯ ಖರ್ಚುಗಳು ಹೆಚ್ಚಾಗುತ್ತವೆ. 2. ಯೋಜನೆ ಇಲ್ಲದ ಜೀವನ. ಫೈನಾನ್ಷಿಯಲ್ ಪ್ಲಾನಿಂಗ್ ಇಲ್ಲ. ಬಜೆಟ್ ಮಾಡದೆ, ಯೋಜನೆ ಇಲ್ಲದೆ ಹಣ ಬಳಕೆ ಮಾಡಿದರೆ ಹಣ ಎಲ್ಲಿಗೆ ಹೋಗುತ್ತದೆ ಅನ್ನೋದೇ ಗೊತ್ತಾಗುವುದಿಲ್ಲ. 3. ಸಾಲದ ಒತ್ತಡ. ಲೋನ್ಸ್ ಅಥವಾ ಡೆಟ್ಸ್. ಇಎಂಐ, ಸಾಲದ ಬಡ್ಡಿ ಇತ್ಯಾದಿಗಳು ಹಣವನ್ನು ತಿನ್ನುತ್ತವೆ. ಇದರಿಂದ ಉಳಿಕೆ ಕಡಿಮೆಯಾಗುತ್ತದೆ. 4. ಉಳಿತಾಯದ ಅಭ್ಯಾಸ ಇಲ್ಲದಿರುವುದು. ಹಣ ಬಂದ ಕೂಡಲೇ ಖರ್ಚು ಮಾಡುವವರು ಸೇವಿಂಗ್ಸ್ ಮಾಡೋದಿಲ್ಲ. ಮೊದಲು ಸೇವ್, ನಂತರ ಖರ್ಚು ಎಂಬ ಅಭ್ಯಾಸವಿಲ್ಲದಿದ್ದರೆ ದುಡ್ಡು ನಿಲ್ಲುವುದಿಲ್ಲ. 5. ಮನೆಯ ಅಶುಚಿ ಅಥವಾ ಅಸಮರ್ಪಕತೆ. ಕೆಲವರು ನಂಬುವಂತೆ ಮನೆಯಲ್ಲಿ ಸ್ವಚ್ಛತೆ ಇಲ್ಲದಿದ್ದರೆ ಅಥವಾ ಅಸ್ತವ್ಯಸ್ತವಾಗಿದ್ದರೆ ಧನ ಸ್ಥಿರವಾಗುವುದಿಲ್ಲ. 6. ಆದಾಯಕ್ಕಿಂತ ಹೆಚ್ಚು ಜೀವನ ಶೈಲಿ. ಲೈಫ್ ಸ್ಟೈಲ್ ಇನ್ಫ್ಲೇಷನ್. ಆದಾಯ ಹೆಚ್ಚಾದಂತೆ ಖರ್ಚು ಹೆಚ್ಚಿಸಿಕೊಳ್ಳುವುದು ದೊಡ್ಡ ಕಾರಣ. 7. ಹೂಡಿಕೆ ತಿಳುವಳಿಕೆ ಕೊರತೆ. ಹಣವನ್ನು ಸರಿಯಾದ ಕಡೆ ಹೂಡಿಕೆ ಮಾಡದೇ ಇಟ್ಟರೆ ಅದು ಬೆಳೆದುಕೊಡುವುದಿಲ್ಲ. 8. ತುರ್ತು ನಿಧಿ, ಎಮರ್ಜೆನ್ಸಿ ಫಂಡ್ ಇಲ್ಲದಿರುವುದು. ಅಪಘಾತ, ಆರೋಗ್ಯ ಸಮಸ್ಯೆ ಬಂದಾಗ ಎಲ್ಲ ಹಣ ಹೋಗುತ್ತದೆ. 9. ನೆಗೆಟಿವ್ ಮನೋಭಾವ. ಹಣ ಬರೋದಿಲ್ಲ ಅನ್ನೋ ಭಾವನೆ ಇದ್ದರೆ ಅದು ನಮ್ಮ ನಿರ್ಧಾರಗಳನ್ನು ಪ್ರಭಾವಿಸುತ್ತದೆ. 10. ವ್ಯಸನಗಳು, ಅಡಿಕ್ಷನ್ಸ್. ಮದ್ಯ, ಜೂಜು, ಅತಿಯಾದ ಶಾಪಿಂಗ್ ಇವು ಹಣವನ್ನು ಬೇಗ ಖಾಲಿ ಮಾಡುತ್ತವೆ. ಪ್ರತಿ ತಿಂಗಳು ಬಜೆಟ್ ಮಾಡಿ. 20-30% ಸೇವಿಂಗ್ ಮಾಡುವ ಅಭ್ಯಾಸ ಬೆಳೆಸಿ. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ. ಸಣ್ಣದಾದರೂ ಹೂಡಿಕೆ ಆರಂಭಿಸಿ. ಮನೆ ಸ್ವಚ್ಛತೆ ಮತ್ತು ಶಿಸ್ತನ್ನು ಕಾಪಾಡಿ. ಸಾಲಗಳನ್ನು ನಿಧಾನವಾಗಿ ಕಡಿಮೆ ಮಾಡಿ.